ಹಲಸಿನ ಹಣ್ಣು ತಿಂದಮೇಲೆ ನೀವು ಅದರ ಸೀಡ್ಸ್ಗಳನ್ನು ಎಸೆಯುತ್ತಿದ್ದೀರಾ? ಹಾಗಿದ್ರೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಈ ಚಿಕ್ಕ ಸೀಡ್ಸ್ಗಳಿಂದ ಮಾಡೋ ಈ ಉಂಡೆ ಅಂಗಡಿಯ ಸ್ವೀಟ್ಸ್ಗಿಂತಲೂ ರುಚಿಯಾಗಿರುತ್ತೆ. ಇದು ಪ್ರೋಟೀನ್, ಕ್ಯಾಲ್ಸಿಯಂನಿಂದ ರಿಚ್ ಆಗಿದ್ದು ತುಂಬಾ ನ್ಯೂಟ್ರಿಷಿಯಸ್ ಮತ್ತು ಈಸಿ ಟು ಮೇಕ್. ಒಮ್ಮೆ ಟೇಸ್ಟ್ ನೋಡಿದ್ರೆ ಇದು ಹಲಸಿನ ಬೀಜದಿಂದ ಮಾಡಿದ ಉಂಡೆ ಅಂತ ಯಾರು ಗೆಸ್ ಮಾಡಲ್ಲ. ಹಾಗಾದ್ರೆ ಈ ಸಿಂಪಲ್ ಮತ್ತು ಹೆಲ್ದಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಹೇ ದೇರ್, ವೆಲ್ಕಮ್ ಟು ಫುಡಿ ರಮ್ಯಾ. ಮೊದಲಿಗೆ ಸುಮಾರು 20 ರಿಂದ 25 ಹಲಸಿನ ಬೀಜಗಳನ್ನು ತೆಗೆದುಕೊಳ್ಳಿ. ಇದನ್ನು ನಾನು ಔಟರ್ ಲೇಯರ್ ಅಥವಾ ಸಿಪ್ಪೆ ಜೊತೆಗೆ ತಗೊಂಡಿದ್ದೀನಿ. ಇವನ್ನು ಪ್ಯಾನ್ಗೆ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಹೊರಗಿನ ಸಿಪ್ಪೆ ಸುಲಭವಾಗಿ ತೆಗೆಯುವವರೆಗೂ ರೋಸ್ಟ್ ಮಾಡ್ತಾ ಇರಿ. ಈ ರೆಸಿಪಿಯಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಈ ಸಿಪ್ಪೆ ತೆಗೆಯೋದು ಮಾತ್ರ. ಈಗ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾದ ಮೇಲೆ ಸಿಪ್ಪೆ ರಿಮೂವ್ ಮಾಡ್ಕೊಳ್ಳಿ. ಬೇಕಾದ್ರೆ ಅರ್ಧಕ್ಕೆ ಕಟ್ ಮಾಡಿ ಕೂಡ ಸಿಪ್ಪೆ ತೆಗಿಬಹುದು. ನಾನು ಈಗಾಗಲೇ ಅರ್ಧ ಕಪ್ ಗ್ರೌಂಡ್ ನಟ್ಸ್ ಅಥವಾ ಕಡಲೆಕಾಯಿ ಬೀಜವನ್ನು ರೋಸ್ಟ್ ಮಾಡಿ ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಪ್ಯಾನ್ಗೆ ಹಲಸಿನ ಬೀಜಗಳು, ಗ್ರೌಂಡ್ ನಟ್ಸ್, ಸುಮಾರು 30 ಬಾದಾಮ್ ಮತ್ತು 1 ಕಪ್ ಡ್ರೈ ಕೋಕೋನಟ್ ಹಾಕಿ. ಇವೆಲ್ಲವನ್ನು ಮೀಡಿಯಂ ಫ್ಲೇಮ್ನಲ್ಲಿ 8 ರಿಂದ 10 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಕ್ರಿಸ್ಪಿ ಆದ ಮೇಲೆ ಕೂಲ್ ಆಗೋಕ್ ಬಿಡಬೇಕು. ನಂತರ ಮಿಕ್ಸಿ ಜಾರ್ಗೆ ಹಾಕಿ ಸಾಧ್ಯವಾದಷ್ಟು ಪೌಡರ್ ಮಾಡ್ಕೊಳ್ಳಿ. ಫೈನ್ ಪೌಡರ್ ಆಗಬೇಕಂತ ಏನಿಲ್ಲ, ಕೋರ್ಸ್ ಮಿಕ್ಸ್ಚರ್ ಇದ್ರೂ ಓಕೆ. ಈಗ ಈ ಮಿಕ್ಸ್ಚರ್ ಅನ್ನು ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ 1.5 ಕಪ್ ಜಾಗರಿ ಪೌಡರ್ ಮತ್ತು ಸ್ವಲ್ಪ ಕಾರ್ಡಮಮ್ ಅನ್ನು ಮಿಕ್ಸಿಯಲ್ಲಿ ಲಂಪ್ಸ್ ಇಲ್ಲದ ಹಾಗೆ ಫೈನ್ ಪೌಡರ್ ಮಾಡ್ಕೊಳ್ಳಿ. ನೀವು ಉಂಡೆ ಬೆಲ್ಲ ಯೂಸ್ ಮಾಡ್ತಿದ್ರೆ ಮೊದಲು ಗ್ರೇಟ್ ಮಾಡಿ ನಂತರ ಯೂಸ್ ಮಾಡಿ. ಜಾಗರಿ ಕ್ವಾಂಟಿಟಿಯನ್ನು ನಿಮ್ಮ ಸಿಹಿಗೆ ಅನುಗುಣವಾಗಿ ಯೂಸ್ ಮಾಡಬಹುದು. ಈ ಜಾಗರಿ ಮಿಕ್ಸ್ಚರ್ ಅನ್ನು ಬೌಲ್ಗೆ ಸೇರಿಸಿ ನಂತರ 3 ಟೇಬಲ್ ಸ್ಪೂನ್ ಮೆಲ್ಟೆಡ್ ಗೀ ಹಾಕಿ. ನಾನು ಇದೇ ಗೀಯಲ್ಲಿ ಕೆಲವು ಕ್ಯಾಶ್ಯೂ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಇನ್ನಷ್ಟು ಡ್ರೈ ಫ್ರೂಟ್ಸ್ ಕೂಡ ಸೇರಿಸಬಹುದು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಗೀಯಿಂದ ಒಳ್ಳೆ ಅರೋಮಾ ಕೂಡ ಚೆನ್ನಾಗಿರುತ್ತೆ, ಬೈಂಡಿಂಗ್ ಕೂಡ ಪರ್ಫೆಕ್ಟ್ ಆಗುತ್ತೆ. ಈಗ ಕೈಯಲ್ಲಿ ಸ್ವಲ್ಪ ಮಿಕ್ಸ್ಚರ್ ತಗೊಂಡು ಪ್ರೆಸ್ ಮಾಡಿ ಉಂಡೆಯ ಶೇಪ್ ಕೊಡಿ. ಮೇಲೆ ಒಂದು ರೋಸ್ಟೆಡ್ ಕ್ಯಾಶ್ಯೂ ಇಟ್ಟು ಜೆಂಟ್ಲಿ ಪ್ರೆಸ್ ಮಾಡಿದ್ರೆ ಆಯ್ತು. ರುಚಿಯಾದ ಹೆಲ್ದಿ ಹಲಸಿನ ಬೀಜದ ಉಂಡೆ ರೆಡಿ. ಸ್ಕೂಲ್ ಹೋಗೋ ಮಕ್ಕಳಿದ್ರೆ ಬೆಳಿಗ್ಗೆ 1 ಉಂಡೆ ಕೊಟ್ರೆ ಸಾಕು. ಒಳ್ಳೆ ಎನರ್ಜಿ ಜೊತೆಗೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಕೂಡ ಸಿಗುತ್ತೆ. ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ನಂಗೆ ಗೊತ್ತು ಈ ಉಂಡೆ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ ಅಂತ. ಹೇಗಾಯ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಇದು ನಿಮ್ಮ ರಮ್ಯಾ ಸೈನಿಂಗ್ ಆಫ್. ಸ್ಟೇ ವಾರ್ಮ್ ಅಂಡ್ ಸ್ಟೇ ಫುಡಿ.